ಆಗಿದೆ ಸರ್. ರಾಜ್ಯ ಸರ್ಕಾರ ಸುಮ್ನೆ ಈ ವಿಚಾರದಲ್ಲಿ ಮೂಗು ತೋರಿಸಿ ಹಾಳು ಮಾಡ್ತಾ ಇದೆ ಪ್ರಕ್ರಿಯೆ ಅಂತ ನಿನ್ನೆ ರಾಮುಲ್ ಅವರು ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡಿದ್ದಾರೆ. ರಾಮುಲ್ ಅವರು ಮಾಜಿ ಸಚಿವರು ಎಸ್ಕಾಂಸಲ್ಲಿ ರಾಜ್ಯ ಸರ್ಕಾರವಾಗಿ ನಮ್ಮ ಪಕ್ಷದವರಾಗಿ ಅಲ್ಲಿ ಅನ್ಯಾಯ ಆಗಬಾರ್ದು, ಕರೆಕ್ಟ್ ಆಗಿ ಮಾಡಬೇಕು. ನೋಡಿ, ವೆಸ್ಟ್ ಬೆಂಗಾಲ್ ಆಯ್ತು, ಬಿಹಾರ್ ಆಯ್ತು, ಎಲ್ಲ ಲೀಡ್ ಮಾಡ್ತಾ ಇದ್ರು. ಅದಕ್ಕೆ ಹಗಲನ್ನ ಲೀಡ್ ಮಾಡಬಾರ್ದು ಉದ್ದೇಶದಿಂದ ನಾವು ಎಚ್ಚರ ವಹಿಸ್ತೀವಿ. ನಾವು ಎಚ್ಚರ ವಹಿಸಿದಾಗ ಯಾರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ರು, ಕೆಲವರು ಮಾಡ್ತಾ ಇದ್ರು, ಅವ್ರಿಗೆ ಮಾಡ್ಬೇಕಾಗ್ತಾ ಇಲ್ಲ. ಅದಕ್ಕೆ ಅವರು ರಾಜ್ಯದಲ್ಲಿ ಸರ್ಕಾರ ಇದನ್ನು ಮಾಡ್ತಾ ಇದೆ ಅಥವಾ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಪ್ರಕ್ರಿಯೆ. ನೋಡಿ, ಚುನಾವಣಾ ಆಯೋಗ ಅಲ್ಲ ಇದು. ಚುನಾವಣೆಗೆ SIR ಮಾತ್ರ ವೆರಿಫೈ ಮಾಡ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, JDS ಅವರು ಎಲ್ಲರೂ ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರು ಅದನ್ನು ಬಿಟ್ಟು ಹೋಗಬಾರ್ದು. ಕೆಲವೊಬ್ರು ಇವರು ಇರ್ತಾರೆ, ವಿದ್ಯಾವಂತರು ಇರುವುದಿಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಫಾರ್ಮ್ ಅದನ್ನೇ ತಪ್ಪಿದೆ. ಮನೆ ಮನೆಗೂ ಹೋಗ್ತಾ ಇಲ್ಲ, ಸಾಕಿ ಮಾಲ್ಗೆ ಹೋಗ್ತಾರೆ, ಮುಸ್ಲಿಂ ಓಟ್ಗಳು ಮಾತ್ರ ಅವರು ಕೊಡ್ತಾರೆ ಅಂತ ಮಾಡ್ಬೇಕಾಗಿದೆ. ಯಾವ ಕೆಲಸ ಅದು ಯಾರು ಗೊತ್ತಿಲ್ಲ. ಯಾವ ಸರ್ಕಾರ ಮಾಡ್ಲಿ ಸರ್? ನಿಮ್ ಕಾರ್ಯಕರ್ತರ ಬಹಳ ಜನ ಹೌದು ಸರ್, ಸಹಾಯ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ಕೊಡ್ಬೇಕಾ? ಹೌದು ಸರ್, ನೀವು ಸಚಿವರಲ್ಲ ಸರ್, ಹೇಳಿ. ನಮ್ಮ ಯಾರ ಕಾರ್ಯಕರ್ತರು ಅವರಿಗೆ ಒತ್ತಾಯ ಆಗ್ತಾರೆ. ನಮ್ಮ ಕಾರ್ಯಕರ್ತರು ಮತದಾರರಿಗೆ ಸಹಾಯ ಮಾಡ್ತಾರೆ, ಆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಒತ್ತಾಯ ಮಾಡೋದು, ಅದನ್ನ ಸೈನಿಂಗ್ ಮಾಡೋದು BLO ಕೆಲಸ. ನಮ್ಮ BLO ಅವ್ರ ಜೊತೆ ಇರ್ತಾರೆ. ನಾವು ಅವ್ರನ್ನ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಹೊರತು ಅದರಿಂದ ಯಾರಿಗೆ ತೊಂದರೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕಿರೋದ್ರಿಂದ ಆರೋಪ ಮಾಡ್ತಾರೆ ಸರ್. ಲಾಸ್ಟ್ ಟೂರಿಸಂ ಸಂಬಂಧಪಟ್ಟ ಕೆಲವು ಜಾಗದಲ್ಲಿ ಕೆಲವು ಮಾಡಲಿಕ್ಕೆ ನಮ್ಮ ಪಕ್ಷಗಳು ಭಾರಿ ಜಾಗೃತಿ ಬಿಡ್ತಾ ಇಲ್ಲ. ಅದಕ್ಕೆ ಕೆಲವರಿಗೆ ಸರ್ ಈಗ ಟೂರಿಸಂ ಸಂಬಂಧಪಟ್ಟಂಗೆ ಹಂಪಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.